ಹಾಂ ಹಾಯ್. ಈಗ ನಾವು ಶಿರ್ಡಿ ಟೆಂಪಲ್ ಕಡೆ ಅದೇ ಶಿರ್ಡಿ ಸಾಯಿಬಾಬಾ ರಾತ್ರಿ 12 ಗಂಟೆಗೆ ಬಂದು ಚೆಕ್ಕಿನಾದ್ವಿ, ಫ್ರೆಶ್ ಅಪ್ ಆದ್ವಿ, ದರ್ಶನಕ್ಕೆ ಹೊಂಟೇವಿ. ದರ್ಶನ ಸಿಗ್ತೈತಿಲ್ಲ ಗೊತ್ತಿಲ್ಲ, ಏನು ಹಾಕಿದ್ ನೋಡ್ಬೇಕು. ದರ್ಶನ ಸಾಯಿಬಾಬಾದ ದರ್ಶನ, ಫೋಟೋಶೂಟ್ ಎಲ್ಲ ಮುಗೀತ. ಈಗ ಪ್ಯಾಕಿಂಗ್ ಮಾಡಿ ಸೀದಾ ನೆಕ್ಸ್ಟ್ ಹರಿಶ್ಚಂದ್ರಗಢ ಹೋಗೋದೈತಿ. ಮಾರಮ್ಮನ ಜಾತ್ರೆ ದಿವಸ ಕೋಣ ಕಡಿಯೋ ಟೈಮಿನಲ್ಲಿ ಬೆಂಡು ಭತ್ತ ಸೇಲಾಗೋಯ್ತು. ರಾತ್ರಿ ಹೊತ್ತು ಲೇಟ್ ಆಗೋಯ್ತು. ಬೀದಿ ದೀಪ ಆಫ್ ಆಗೋಯ್ತು. ಮಾರಮ್ಮಂಗೂ ಬೋರಾಗೋಯ್ತು. ನೋಡುವರ್ಗೂ ನೋಡಿ ಒಬ್ಳು ತಾಯಿ ಮಗುವ ಹೆತ್ತೆ ಬಿಟ್ಲು. ಹುಟ್ಟಿಗೊಂದು ರೀಸನ್ ಇಲ್ಲ, ಇರೋದಿಕ್ಕೂ ಸೀಸನ್ ಇಲ್ಲ. ಹೆಸರು ಗಿಸ್ರಲ್ಲಿ ಏನೈತ್ರಪ್ಪ, ಹಂಗೆ ಸ್ವಲ್ಪ ತುಪ್ಪಬೇಕಪ್ಪ. ಜಾಕಿ 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 ರಾಮ ಚಟ್ನಿ ಕುಡುಕು ಜಾಕಿ 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 ಜಾಕಿ. ಫೈನಲಿ ಶಿರ್ಡಿ ಕಂಪ್ಲೀಟ್ ಆತ. ಎಲ್ಲ ಬಾಯ್ಸ್ ರೆಡಿ ಆಗ್ಯಾರ ಹೋಗಕ್ಕೆ ರೈಡಾಗ. ನಮ್ಮ ಬಡ್ಡೆ ಬಾಯ್ ಶ್ಯಾಡ್ ಆಗ್ಯಾನ, ಶ್ಯಾಡ್ ಬಡ್ಡೆ ಬಾಯ್. ಇದು ನಮ್ದು ಗಾಡಿ ರೆಡಿ ಆಗೈತಿ. ನಮ್ಮ ಗಾಡಿಯಾಗಿಲ್ಲ ಪಿಲಿಯನ್ ಸೀಟ್ದಾಗ ಕುಂದ್ರವ್ ಮಾತ್ರ ಧನ್ಯ. ಆರಾಮ BMW ಗಾಡಿ ಇದ್ದಾಗ ಅವ ಬಂದೆ ಅಣ್ಣ. ನೆಕ್ಸ್ಟ್ ಶಿರ್ಡಿ ಎಲ್ಲ ಕಂಪ್ಲೀಟ್ ಆತ. ನೆಕ್ಸ್ಟ್ ಸ್ಟಾಪ್ ನಮ್ದು ಹರಿಶ್ಚಂದ್ರಗಢ. ಫೋರ್ಟ್ ಜಲ್ದಿ ನಶಿಗ್ದಾಗ ಹತ್ಬೇಕಂತ ಮಾಡಿದ್ವಿ. ಇಲ್ಲಿ ಲೇಟ್ ಆಗ್ತದೆ ಶಿರ್ಡಿ ಒಳಗೆ, ದರ್ಶನ ಅದು ಸಿಗೋದಿಲ್ಲ. ನೋಡಿ ಸಾಯಿಬಾಬಾನೇ ನಮಗೆ ತಂಪು ಕೊಡ್ಬೇಕೀಗ ಬಿಸಿಲಾಗಿ ಗಿಡ್ಡ ಟ್ರೆಕ್ಕಿಂಗ್ ಮಾಡೋ ಮುಂದೆ. ಜೈ ಸಾಯಿರಾಮ್ ಅಂತೇಳಿ ಶಿರ್ಡಿಗೆ ಟಾಟಾ ಹೇಳಿ ಹೊಂಟೇವಿ. ನಾನು ಫೋಟೋಗ್ರಾಫರ್. ಗಾಡಿ ಎಲ್ಲ ಸಾಲಿಗೆ ನಿಲ್ಲಿಸಿ ಈ ಗುಡಿ ಬಾಜು ತೆಗ್ಸಿ ನಮ್ಮ ಕಾಶಿ ಪಟ್ಟ. ಮತ್ತು ಆಮೇಲೆ ಇಲ್ಲ ರೂಮ್ದಾಗಂತೂ ಎಲ್ಲ ಹುಡುಕಿ ಎಲ್ಲ ಚೆಕ್ ಮಾಡಿ ಏನಿಲ್ಲ. ಓಕೆ ಹಾಂ ಹಾಂ ಬಸ್ ಪರ್ಫೆಕ್ಟ್. रूम में आए हम शिरडी पहले कोल्हापुर गए, पंडरापुर गए, शनि सिंगनापुर गए, अभी येलोरा शिरडी जा गए, अभी हरिश्चंद्रगढ़, बाद में त्रयंबकेश्वर शिव जी का ज्योतिर्लिंग है ना. और तुम्हारा एक दोस्त भी चाहिए ना? हाँ एक है, काला गाड़ी है ना. हाँ हाँ आ रहा है ना. उसी को नक्शा भेजने के लिए रुका था. ठीक है भाई चलता हूँ. A few inches later. ಇದು ಹರಿಶ್ಚಂದ್ರಗಢ. ನೋಡ್ಕೊಂಬಿಡ್ರಿ ಒಂದ್ಸಲ ವ್ಯೂ. ಅಂದ್ರೆ ಇನ್ನೂ ತೋರಿಸಿಲ್ಲ, ಇಲ್ಲಿ ಎಂಟ್ರೆನ್ಸ್ಗಿದೆ. ನೆಕ್ಸ್ಟ್ ಟೈಮ್ ಬಂದ್ರೆ ಈ ಮನೆಗೆ ಬರ್ರಿ, ಎಲ್ಲ ರೀಸನಬಲ್ ಐತಿ. ಇಲ್ಲೇ ಒಳ್ಳೆ ಉತ್ತಮರು ಅದಾರ. ಹರಿಶ್ಚಂದ್ರಗಢ ಎಂಟ್ರೆನ್ಸಿಗೆ ಬಂದೇವಿ. ಇಲ್ಲೇ ಗಾಡಿ ಪಾರ್ಕ್ ಮಾಡ್ಬೇಕು. ಇಲ್ಲಿಂದ ಮುಂದೆ ಟ್ರೆಕ್ಕಿಂಗ್ ಐತಿ. ಟ್ರೆಕ್ಕಿಂಗ್ ಮಾಡೋಕ್ಕಿಂತ ಮುಂಚೆ ಒಂದು ಹಿತವಚನ ಇನ್ಫಾರ್ಮೇಶನ್ ಹೇಳ್ತಾರೆ ನಮ್ಮ ಕಿರಣ್ ಅವರೇ. ಹೇಳ್ರಿ ಸರ್. ಇಲ್ಲೇ ಪಾರ್ಕಿಂಗ್ ಭಾಳ ರೀಸನೇಬಲ್ ಕೊಟ್ಟಾರ ಪಾಪ ನಮ್ಮ ಅಜ್ಜಾರ. 60 ರೂಪಾಯಿನೇ 3 ಗಾಡಿ ಇಟ್ಟು ಲಗೇಜ್ ಇಟ್ಕೊಂಡು ಯಾವತ್ತು ಪ್ಲೀಸ್ ಟ್ರೆಕ್ಕಿಂಗ್ ಮಾಡೋ ಹೊತ್ನ್ಯಾಗ ಸ್ಮೋಕ್ ಗುಟ್ಕಾ ಇಂಥವೆಲ್ಲ ಯೂಸ್ ಮಾಡಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ನಿಮ್ಗೆ ದಮ್ ಹತ್ತೈತಲ್ಲ ಮ್ಯಾಗ ಹೋಗ್ಬೇಕಾರೆ. ಅಲ್ಲ ಆಮೇಲೆ ನೀವು ಎಲ್ಲರೂ ಕುಂತು ಬಿಡ್ತೀರಿ. ನಾವೆಲ್ಲ ಹೆಂಗೆ ಪೀಪಲ್ಸ್ ಹೆಂಗಿರ್ಬೇಕಂದ್ರೆ ಟ್ರೆಕ್ಕಿಂಗ್ ಇನ್ನೂ 4 ಕಿಲೋಮೀಟರ್ ಇರಲಿ ಅಂತ ಅನ್ಬೇಕು ನಾವು. ಎಲ್ಲಿ ಯಾವಾಗ ಇಷ್ಟು ಸೀರಿಯಸ್ ಆಗಿ ಹೇಳತ್ತಿ ಅಂದ್ರೆ ಎಷ್ಟು ಎಕ್ಸ್ಪೀರಿಯನ್ಸ್ ಐತ ನಿಂದು? ಎಕ್ಸ್ಪೀರಿಯನ್ಸ್ ಅಂತಲ್ಲ, ನೋಡಿದೆ ಎಲ್ಲ. ಹಾಂ ಹರಿಶ್ಚಂದ್ರಗಢ ಎಂಟ್ರೆನ್ಸಿಗೆ ಬಂದೇವಿ. ಬಾಯ್ಸ್ ಫುಲ್ ಹುರುಪದಾಗದಾರ. ಬಿಫೋರ್ ಒಂದು ಅವ್ರ ಜಲಕ್ ನೋಡ್ಕೊಂಬಿಟ್ರಿ. तो चलिए शुरू करते हैं. ಹತ್ತಿ ಒಂದು 5 ನಿಮಿಷ ಆಗಿಲ್ಲ. 100 ಮೀಟ್ರ್ 200 ಮೀಟ್ರ್ ಬಂದಿರ್ಬೇಕಷ್ಟ. ಸಮಯ 4:58. ಸನ್ಸೆಟ್ ಆಗೋದ್ರೊಳಗೆ ಹೊಕ್ಕೆವೋ ಇಲ್ಲೋ ನೋಡು.
ಹಾಲತ್ತ ಹಿಂಗಾಗೈತೆ ಹತ್ತಿ ಕೆಳಗೆ ಇಳಿಯೋರು ಮಂದಿ ಸಿಕ್ಕಿದ್ರೆ ಅವ್ರು ಇನ್ನೂ 1.5 ತಾಸು ಮಟ್ಟ ಇರೋದೈತಂದ. ಅಲ್ಲಿ ನಮಗೆ ಕಿರಣ್ ಅವ್ರು ಅದಾರಲ್ಲಿ ಫೋಟೋ ಆಲ್ಮೋಸ್ಟ್ ಒಂದು 40 ಮಿನಿಟ್ಸ್ ಅದು ನಡಾಗುಂತ ಇಲ್ಲಿ ಬಂದು ನಿಂತೇವೆ. ಇಲ್ಲಿಂದ ವ್ಯೂ ಹಿಂಗೈತಿ. ನದಿ ಐತಿ. ಈಗೇನು ಅಷ್ಟು ನೀರಿಲ್ಲ, ಅಲ್ಲೇ ಸ್ವಲ್ಪ ನೀರು ಐತಿ. ಇನ್ನೂ ಇಲ್ಲಿ ಟ್ರೆಕ್ಕರ್ಸ್ ಬಂದಿದ್ರೆ ಇಳಿಯೋರಿಗೆ ಕೇಳಿದ್ದೆ ಇನ್ನೊಂದು 1.5 ತಾಸು ಬೇಕಂದಾರ ನಾವು ಹೋಗಾಕ. 5:30 ನಾವು ಸನ್ಸೆಟ್ ಸಿಗ್ತೈತಿಲ್ಲ ಅಂತೇಳಿ ಟ್ರೈ ಮಾಡ್ತೇವೆ ಸನ್ಸೆಟ್ಟಿಗೆ. ಇನ್ನೂ 1 hour ಟು ಗೋ. 5 ಗಂಟೆಗೆ ಚಾಲೂ ಮಾಡಿದ್ವಿ, ಇಷ್ಟು ಕವರ್ ಮಾಡೀವಿ. ಇನ್ನು ಎಷ್ಟು ಇರ್ಬೇಕು ಗೊತ್ತಿಲ್ಲ. ನಮ್ಮಿಬ್ಬರು ಬಾಯ್ಸ್ ಕೆಳಗದಾರ, 2 ಬಾಯ್ಸ್ ಮುಂದೆ ಹೋಗ್ಬಿಟ್ಟಾರ. ಯಪ್ಪ 1 ತಾಸು ಟ್ರೆಕ್ಕಿಂಗ್ ಮಾಡಿದ್ಮೇಲೆ ಫೈನಲಿ ಶಿವನ ಗುಡಿ ಕಾಣಂತೈತೆ ಅಲ್ಲಿ. ಭಾಳ ಅಂದ್ರೆ ಇನ್ನೊಂದು 200-300 ಮೀಟ್ರ್ ಇರ್ಬೇಕು. ನೋಡೋಕೆ ಇಲ್ಲೇ ಕಾಣಂತೈತಿ, ಸುತ್ತ ಹೊಡೆದು ಹೋಗ್ಬೇಕು. ಆಫ್ಟರ್ ಗುಡ್ಡ ಹತ್ತಕ್ಕಿಂತ ಮುಂಚೆ ಅದು ಕಳೆ ಹೀಗಿಲ್ಲ. ಫೋಟೋ ಸಾಕು. ಅದೇನಣ್ಣ ಬ್ಲ್ಯಾಕ್ ಈ ಕಡೆ ಬ್ಲ್ಯಾಕ್. ಇದು ಶಿವನ ಮೂರ್ತಿ. ಇವು 4 ಸ್ತಂಭಗಳು. ಈ ಕಲ್ಲೊಳಗೆ ಕೆತ್ತಾರ ಇದನ್ನು. ಮತ್ತು ಅದನ್ನು ತಡೆ ಹಿಡಿಯೋಕೆ ಇಲ್ಲಿ ಏನಿಲ್ಲ, ಜಸ್ಟ್ 4 ಪಿಲ್ಲರ್ ಇದ್ದು ಅದರ 3 ಪಿಲ್ಲರ್ ಬಿದ್ದೈತಿ 4 ಮೂಲೆದಾಗ. ಈ ಒಂದು ಪಿಲ್ಲರ್ ಅಷ್ಟೇ ಆಲ್ಮೋಸ್ಟ್ ಸಪೋರ್ಟ್ ಐತಿ. ಬಿಟ್ಟರೆ ಇಲ್ಲಿಂತ್ರ ಎಷ್ಟು ಆಲ್ಮೋಸ್ಟ್ ಒಂದು 45 ಫೂಟ್ ಮೇಲೆ ಐತಿ. ಹಾಂ ಹತ್ಗಿತ್ತಿ ಇಲ್ಲೇ ಈಗ ಅಂದ್ರೆ ಮುಟ್ಟಿದಕ್ಕ ಇಷ್ಟು ಫೀಲ್ ಐತಿ. ಇನ್ನು ಕೇದಾರ್ನಾಥ್ ಹೋಗ್ಬಿಟ್ರೆ ಎಲ್ಲ 12 ಜ್ಯೋತಿರ್ಲಿಂಗನ ಕವರ್ ಮಾಡಿಬಿಟ್ರೆ ಹಾಂ. ಇಲ್ಲಿ ಕೊಯ್ಲೂರ್ ಬಗ್ಗೆ ಒಂದು ಇನ್ಫಾರ್ಮೇಷನ್ ಐತಿ. ನಮ್ದು ಜಾನಪದ ಸಾಂಗ್ ಐತೆ ಒಂದು. ಬೆಟ್ಟತ್ಕೊಂಡು ಹೋಗೋರ್ಗೆ ಹಟ್ಟಿ ಹಂಬಲವ್ಯಾಕ, ಬೆಟ್ಟದ ಮಾದೇವ ಗತಿ ಎಂದು. ಮ್ಯಾಲ ಹೋದಾಗ ಏನು ತೊಗೊಂಡು ಹೋಗ್ತಾರಂತೆ ಬಡ್ದಾಡ್ತಿರ್ತಾರೆ ಕೆಲವು ಭಾಳ ಮಂದಿ. ಬರೀ ಈ ಗುಡ್ಡ 2 ಲೀಟ್ರ್ ನೀರಿನ ಬಾಟ್ಲಿ ಹಿಡ್ಕೊಂಡು ಹತ್ರಿ. ಆದ್ರೆ ಕ್ಯಾಚ್ ಏನಂದ್ರೆ 1 ಗುಟಕ್ಕೆ ನೀರು ಕುಡಿಬಾರ್ದು. ಆ 2 ಲೀಟ್ರ್ ನೀರಿನ ಬಾಟ್ಲಿ ನೀವು ಗಳಿಸೋದು ಆಸ್ತಿ ಅಥವಾ ಏನೋ ಒಂದು ಹಣ ಇರ್ಬೋದು. ಅದನ್ನು ನೀವು ಈಗ ಯೂಸ್ ಮಾಡೋಂಗಿಲ್ಲ, ಮುಂದೆ ಬೇಕಂತ ಒಯ್ತೀರಿ. ಲಾಸ್ಟಿಗೆ ಅದು ಇಲ್ಲಾರ್ದಂಗೆ ಖಾಲಿ ಕೈ ಹೋಗ್ತೀರಿ. 2 ಲೀಟ್ರ್ ನೀರಿನ ಬಾಟ್ಲಿ ಇಲ್ಲೇ ಉಳಿತೈತಿ. ಬರೀ ಯಾವನಾರು ಕುಡ್ದು ಹೋಗ್ಬಿಡ್ತಾನೆ ಅಷ್ಟೇ. ಹರಿಶ್ಚಂದ್ರಗಢ ಟ್ರೆಕ್ಕಿಂಗ್ ಕಂಪ್ಲೀಟ್ ಆತ. ಈಗ 6:50 ಆಗೈತಿ. ಫುಲ್ ಕತ್ಲಾಗೈತಿ ಇಲ್ಲಿ. ಇವು ಹಿಂಗೈತಿ. ಇಲ್ಲಿ ಲೋಕಲ್ ಸಿಕ್ಕಾರ. आपका नाम भैया? चाचा मेरा नाम हरी। हरी? हाँ। शिव जी का नाम? विष्णु जी का? ಇಲ್ಲಿ ಬಗ್ಗೆ ಸ್ವಲ್ಪ ಲೋಕಲ್ ನ್ಯೂಸ್ ಹೇಳ್ಯಾರ, ಇನ್ಫಾರ್ಮೇಷನ್ಸ್. ಅದೇನು ಹೇಳ್ಯಾರ ಅಂತ ಇನ್ನೊಂದು ವಿಡಿಯೋದಾಗೈತಿ. हाँ हाँ अच्छा है. अभी क्या है, हम यहाँ बैठ के ये कर सकते हैं, और नीचे जाने से और डबल हो जाता है ठंडी. है ना, ठंडी बढ़ जाती है क्योंकि यहाँ तो आराम मिल गया है. आराम से जब एकदम नीचे 10-12 दिन रहते हैं. ट्रैकिंग का सीजन कब चालू होता है? ट्रैकिंग का सीजन अभी बारिश में जून महीना चालू होता है ना. हाँ जून से. हाँ जून से काजा मौसम तो चालू जून से दिसंबर तक होता है. हाँ दिसंबर तक. बारिश का मौसम. हाँ हाँ बारिश अच्छा रहता है लेकिन स्मॉग ज़्यादा रहता है. फॉग. और बारिश ज़्यादा रहता है, हवा ज़्यादा रहता है. लेकिन ಹರಿಶ್ಚಂದ್ರಗಢ ಟ್ರೆಕ್ಕಿಂಗ್ ಮುಗೀತ. ಈಗ ಟೈಮ್ ಎಷ್ಟಾಗೈತೆ ಮಚ್ಚ?
7:30 ಆಗೈತಿ. ಅಷ್ಟು ಕತ್ಲೈತಿ. ಕತ್ಲೆ 6 - 5 = 2 ಪಿಕ್ಚರ್ ಇಲ್ಲೇ ಮಾಡ್ಯಾರ. ಇಲ್ಲೇ ತಿಕ್ಕಿದ್ದು ತಲೆ ಕಾಮಿಡಿ ಮಾಡಿದೆ. ಅದು ಕುಮಾರ ಪರ್ವತ ಕಡೆ ಮಾಡ್ಯಾರ. ಇದು ಹರಿಶ್ಚಂದ್ರಗಢ, ಅದು ಕರ್ನಾಟಕ, ಇದು ಮಹಾರಾಷ್ಟ್ರ. ಹೇಳ್ರಿ ಸರ. ಡೀಪ್ ಡಾರ್ಕ್ ಫಾರೆಸ್ಟ್ ಅಂದ್ರೆ ಆಳವಾದ ಕಗ್ಗತ್ತಲ ಕಾಡು. ಅದರ ಮಧ್ಯ ಅದೇವು ನಾವು. ನಾವು 3 ಮಂದಿ ಬಿಟ್ಟರೆ ಯಾರೂ ಇಲ್ಲ. 5 ಜನ ಬಂದಿದ್ವಿ. 5ರಾಗ 2 ಭಾಳ ಜಲ್ದಿ ಹೋಗಿದ್ರು. ಎನರ್ಜಿ ಭಾಳ ಇತ್ತು ಅವ್ರ ಕಡೆ. ಸೊ ಅವ್ರ 5ರಾಗ 2 ಮೈನಸ್ ಆಗೈತಿ. 3 ಅವ್ರ ಶಿವನ ಗುಡ ಕುಂತಾರ. ಸಾಕ. ಓಕೆ ಡನ್.